ಎಸ್, ನಿನ್ನೆ ಧ್ಯಾನ ಕಸ್ತೂರಿ ಮ್ಯಾಗಝಿನ್ ನಲ್ಲಿ ಆರ್ಟಿಕಲ್ ನೋಡಿದ್ರೆ ನಾನು ಅದನ್ನ ನಿಮ್ಗೆ ವಿವರಿಸಿ ಹೇಳೋಕೆ ಹೋಗೋದಿಲ್ಲ. ನೀವೇ ಮತ್ತೆ ಮತ್ತೆ ಅದನ್ನ ಓದಿ, ಇದಕ್ಕಿಂತ ಮುಂಚೆ 2 ಪೇಜ್ ಇದು ಬೇಡ. ಎಸ್, ಈ 2 ಪುಟದಲ್ಲಿ ಒಂದಷ್ಟು ಗೋಲ್ಡನ್ ಕೀಸ್, ಬಂಗಾರದ ಬೀಗದ ಕೈಗಳು, ವಜ್ರದ ಬೀಗದ ಕೈಗಳು, ಒಂದಷ್ಟು ಪಾಯಿಂಟ್ಸ್ ಇದೆ. ನೀವೇ ಗುರುತಿಸಿ ಅವುಗಳನ್ನ ಮನನ ಮಾಡ್ಕೊ 2 ಪುಟದಲ್ಲಿ. ಅದಕ್ಕೆ ಇದನ್ನ ನಿಮ್ಗೆ ವಿವರಿಸಿ ಹೇಳೋದಕ್ಕೆ ಹೋಗೋದು. ಆಮೇಲೆ ನೀವು ಅದನ್ನ ಓದಿ ಯಾವ್ದು ಬೆಸ್ಟ್ ಪಾಯಿಂಟ್ ಅಂತ ನಿಮ್ಗೆ ಚೂಸ್ ಆಗಿದೆಯೋ ಅದನ್ನ ನೀವು ಶೇರ್ ಮಾಡಿ. ಈಗ ಇದೇ ಮ್ಯಾಗಝಿನ್ ನ ಕೊನೆಯ ಪುಟ, ರಕ್ಷಾ ಪುಟ ಅಂತ ಕರೀತಾರಲ್ಲ, ಲಾಸ್ಟ್ ಪೇಜ್ ಅಲ್ಲಿ ಪತ್ರಿ ಸರ್ ಮೆಸೇಜ್ ಒಂದಿದೆ ಮೇಡಮ್. ನೆಕ್ಸ್ಟ್ ಲಾಸ್ಟ್ ಪತ್ರಿ ಸರ್ ಫೋಟೋ ಮೆಸೇಜ್ ಅಲ್ಲಿ ಎಷ್ಟು ಸಣ್ಣ ವಾಕ್ಯಗಳಲ್ಲಿ ಎಷ್ಟು ಶ್ರೇಷ್ಠವಾದ ಸಂದೇಶವನ್ನ ಸರ್ ಹಾಕಿದ್ದಾರೆ ಅಂತ. ಮೇಡಮ್, 3rd ಒನ್ ಪ್ಲೀಸ್. ನಿಮ್ಮ ಹತ್ರ ಧ್ಯಾನ ಕಸ್ತೂರಿ ಮ್ಯಾಗಝಿನ್ ಇದ್ರೆ ನೋಡ್ಬೋದು, ಕೊನೆ ಪುಟದಲ್ಲಿ. ಯಾರು ಬೇಕು? ನಮ್ಮ ಮಾತಿನ ಹಂತದ ಚಟುವಟಿಕೆಯಿಂದ, ಮನಸ್ಸಿನ ಹಂತದ ಚಟುವಟಿಕೆಯಿಂದ, ಬುದ್ಧಿಯ ಹಂತದ ಚಟುವಟಿಕೆಯಿಂದ ನಾವು ಶುದ್ಧ ಅರಿವಿನೊಳಗೆ ಬರಬೇಕು. ಅದೇ ಧ್ಯಾನ. ಮಾತು ಮೌನವಾಗಿ ಕರಗಿ ಹೋಗ್ಬೇಕು. ಮನಸ್ಸಿನ ಆಲೋಚನೆಗಳೆಲ್ಲ ಕಂಪ್ಲೀಟ್ ಆಗಿ ಶೂನ್ಯ. ನಮ್ಮ ಬುದ್ಧಿ ಅತ್ಯಂತ ಪರಿಶುದ್ಧತೆಯಿಂದ ಕೂಡಿರುವ ಆ ಸ್ಥಿತಿ ತಲುಪಿದಾಗ ಅದು ಧ್ಯಾನ ಸ್ಥಿತಿ. ನಾವು ಯಾವ ಸ್ಥಿತಿ ತಲುಪ್ತಾ ಇದ್ದೀವಿ, ಇನ್ನು ನಾವು ಯಾವ ಸ್ಥಿತಿ ತಲುಪಬೇಕು ನಾವೇ ನಿರ್ಧಾರ ಮಾಡಬೇಕು ಮಾಸ್ಟರ್ಸ್. ನಾವು ನಮ್ಮ ಆಲೋಚನೆಗಳ ನಿರ್ಮಾಪಕರು. ಇದು ಒಂದು ಲೈನು ಜೀವನ ಪೂರ್ತಿ ನೆನ್ಪಿಟ್ಬಿಡ್ರಿ. ನನಗ್ ಥಾಟ್ ಬಾಳ ಬರ್ತಾವ್ರಿ, ಧ್ಯಾನ ಕುಂತ ಕೂಡ್ಲೆ ನನಗೆ ಥಾಟ್ಗಳು ಅಟ್ಯಾಕ್ ಮಾಡ್ತಾವ. ಆ ಥಾಟ್ ಬೇರೆ ಯಾರು ನಿಮಗ್ ಕೊಟ್ಟಿಲ್ಲ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ನಾವು ನಮ್ಮ ಆಲೋಚನೆಗಳ ನಿರ್ಮಾಪಕರು. ಎಂತ ಆಲೋಚನೆಗಳು ಬರ್ತಾ ಇದಾವೋ ಅವುಗಳನ್ನ ಸೃಷ್ಟಿ ಮಾಡ್ಕೊಂಡವರು ನೀವೇ. ನಾವು ನಮ್ಮ ಸಂಕಲ್ಪಗಳ ಸೃಷ್ಟಿ, ಏನೇನ್ ಬೇಕೋ ಅದನ್ನ ಸಂಕಲ್ಪ ಮಾಡ್ಕೊಳ್ತೀರಿ, ಅದರ ಸೃಷ್ಟಿ ಮಾಡ್ಕೊಂಡವ್ರೆ ನೀವೇ. ಮೊದ್ಲು ಇರ್ಲಿಲ್ಲ ಅದು, ನೀವು ಸಂಕಲ್ಪ ಮಾಡ್ಕೊಂಡ ಮೇಲೆ ಬಂತು. ನಾವು ನಮ್ಮ ಕಾರ್ಯಗಳ ನಿರ್ದೇಶಕರು. ಈ ರೀತಿ ಮಾಡು, ಈ ರೀತಿ ಮಾಡು, ಈ ರೀತಿ ಮಾಡಿದ್ರೆ ಚಲೋ, ಈ ರೀತಿ ಮಾಡಿದ್ರೆ ಚಲೋ ಅಂತ ಪ್ರತಿನಿತ್ಯ ನಮ್ಗೆ ಯಾರು ಗೈಡ್ ಮಾಡೋದಿಲ್ಲ. ಇಷ್ಟು ಬೇಗ ಎದ್ದು ಧ್ಯಾನ ಮಾಡು, ಇವತ್ತು ಹುಣ್ಣಿಮೆ ಇಡೀ ರಾತ್ರಿ ಮಾಡು, ಯಾರು ನಿಮ್ ಮನೆಗೆ ಬಂದು ಹೇಳೋದಿಲ್ಲ. ಆದರೂ ಕೂಡ ನಿಮ್ಮ ಕೆಲಸಗಳಿಗೆ ನೀವೇ ಡೈರೆಕ್ಷನ್ ಮಾಡು. ಹೀಗ್ ಮಾಡು, ಹಾಗ್ ಮಾಡು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ನಿಮ್ಮನ್ನ ನೀವೇ ರೆಡಿ ಮಾಡ್ಕೊತೀರಿ. ನಾವು ನಮ್ಮ ಕಾರ್ಯಗಳ ನಿರ್ದೇಶಕರು. ಯಾರೊಬ್ಬರೂ ನಮ್ಮನ್ನು ನಿಯಂತ್ರಿಸುವುದಿಲ್ಲ, ನೆನ್ಪಿಟ್ಟು. ನಮ್ಮನ್ನ ಯಾರು ನಿಯಂತ್ರಿಸುದು? ಯಾರು ಇಲ್ಲ ಭೂಮಿ ಮೇಲೆ ನಿಮ್ಮನ್ನ ನಿಯಂತ್ರಿಸು. ನೀವೇನ್ ನಿರ್ಣಯ ತಗೊಳ್ತೀರೋ ಅದು ನಿಮ್ಮ ನಿರ್ಣಯ. ಹಾಗಾದ್ರೆ ಯಾವ ರೀತಿಯ ನಿರ್ಣಯಗಳನ್ನ ತಗೋತೀರಿ, ಯಾವ ರೀತಿಯ ಕಾರ್ಯಗಳನ್ನ ಮಾಡ್ತೀರಿ, ಯಾವ ರೀತಿಯ ಸಂಕಲ್ಪಗಳನ್ನ ಮಾಡ್ತೀರಿ, ಮತ್ತು ಯಾವ ರೀತಿಯ ಥಾಟ್ಸ್, ವಿಚಾರಗಳನ್ನ ರಿಸೀವ್ ಮಾಡ್ತೀರಿ, ನಿಮಗೆ ಬಿಟ್ಟು.
ದಯವಿಟ್ಟು ಮೌನವಾದ ಸ್ಥಿತಿನಲ್ಲಿ ಮತ್ತೆ ಮತ್ತೆ ಇದನ್ನ ಓದಿ. ಒಂದೇ ಲೈನ್ ಇಡೀ ಜೀವನ ಪೂರ್ತಿ ಆಗುವಷ್ಟು. ನಾವು ನಮ್ಮ ಆಲೋಚನೆಗಳ ನಿರ್ಮಾಪಕರು. ಫಿನಿಶ್. ನಮ್ಮ ಆಲೋಚನೆ ಎಲ್ಲಿಂದ ಬರ್ತಾ ಇದೆ? ನಮ್ಮಿಂದನೇ ಬರ್ತಾ ಇದೆ. ನಮ್ಮಿಂದ ಎಲ್ಲಿಂದ ಬರ್ತಾ ಇದೆ? ಯಾವ ಯಾವ ಸಂಸ್ಕಾರಗಳಿಂದ ಬರ್ತಾ ಇದೆ ಅಂತ ಹಿಂದೆ ಹೋಗಿ ನೋಡ್ಕೊಂಡ್ರೆ, ನೀವು ಒಳಗೆ ಹೋಗಿ ನೋಡ್ಕೊಂಡ್ರೆ ಈ ಆಲೋಚನೆಗಳ ಮೂಲ ಎಲ್ಲಿದೆ ಅಂತ ಗೊತ್ತು. ಆವಾಗ ನೀವು ಆಲೋಚನೆಗಳಿಂದ ಮುಕ್ತ ಆಗ್ತೀರಿ, ಆಲೋಚನಾ ರಹಿತ ಸ್ಥಿತಿಯಲ್ಲಿ ಬರ್ತೀರಿ. ಅಲ್ಲಿಂದ ನಿಮ್ಮ ಧ್ಯಾನ ಯಾತ್ರೆ ಆರಂಭ. ಮಾಸ್ಟರ್ಸ್, ಇವತ್ತು ಹೆಚ್ಚು ವಿವರಣೆ ಇಲ್ಲ, ಯಾಕಂದ್ರೆ ಈ ಒಂದು ವಾಕ್ಯ, 3-4 ಶಬ್ದದ ಒಂದು ವಾಕ್ಯ ಇಡೀ ಜೀವನ ಪೂರ್ತಿ ನಾವು ಅದನ್ನ ಎಲ್ಲಿವರೆಗೆ ಅದರ ಬೇರು ಸಮೇತ ಕಿತ್ತೆಗೆದಿಲ್ಲವೋ ಅಲ್ಲಿವರೆಗೆ ಅದು ನಮಗೆ ನೆನ್ಪಿಟ್ಕೊಳ್ಬೇಕಾದಂತ ಸಂಗತಿ. ನಾವು ನಮ್ಮ ಆಲೋಚನೆಗಳ ನಿರ್ಮಾಪಕರು. ಮುಂದಿನ ಆಮೇಲೆ ನೋಡೋಣ ಬೇಕಿದ್ರು. ಫಸ್ಟ್ ಥಾಟ್, ಬಹಳ ಥಾಟ್ಸ್ ಬರ್ತವೆ. ಈಗ ನೀವು ಹೆಂಗ್ ಸ್ಟಾಪ್ ಮಾಡ್ತಿರೋ ಮಾಡ್ರಿ. ಆಮೇಲೆ ಮಾಸ್ಟರ್ಸ್, ಒಂದು ಈ ಮೌನ ಸ್ಥಿತಿಯ ಒಂದು ಮಂಡಲ ಕಂಪ್ಲೀಟ್ ಮಾಡ್ಬೇಕು ಅಂತ ಇದೀವಿ ಅಂತ ಮೊದ್ಲೇ ಹೇಳಿದೀವಿ. ಇವತ್ತು ಒಂದು ನಿಮ್ಗೆ ಇನ್ನು 34 ದಿವಸ ಇವತ್ತಿನ ಯಾವ್ದು ಕ್ವಶನ್ ನೀವು ಕೇಳೋದಿಲ್ಲ. ಯಾವ ಕ್ವಶನ್ ಬರುತ್ತೋ ಅದು ನೀವೇ ಆನ್ಸರ್ ಮಾಡ್ಬೇಕು. 34 days ನೋ ಕ್ವಶನ್ಸ್. ಒಂದು ಪ್ರಶ್ನೆನೂ ಕೇಳ. ಶೇರ್ ಮಾಡೋದು ಏನಾದ್ರೂ ನಿಮ್ಗೆ ಅನುಭವಗಳಿದ್ರೆ, ಎಲ್ಲರ ಹತ್ರ ಅನುಭವಗಳಿದೆ. ಈ ಒಂದು ವಾರದಲ್ಲಿ, ಇದು 8ನೇ ದಿನ ಇವತ್ತು, ಈ ಒಂದು ವಾರದಲ್ಲಿ ಸಾಕಷ್ಟು ಅನುಭವಗಳಿದೆ. ಅದರಲ್ಲಿ ಮುಖ್ಯವಾದದ್ದನ್ನ ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ನಿಮ್ ಗ್ರೂಪ್ ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಹಾಕಿ. ಇನ್ನು 34 ದಿನ, ಇನ್ನು 31 ದಿನ ಅನ್ಕೊಟ್ರು ಇವತ್ತಿನ ಮುಗಿದ. ಏನು ಶೇರಿಂಗ್ ಇಲ್ಲ, ಏನು ಕ್ವಶನ್ ಇಲ್ಲ. ಯಾಕಿಲ್ಲ ಅಂದ್ರೆ ಶೇರಿಂಗು ನಾವು ಗ್ರೂಪ್ ಅಲ್ಲಿ ಮಾಡ್ಕೊಳ್ತಾ ಇದೀವಿ. ಮತ್ತೆ ಬಹಳ ಉನ್ನತ ಹಂತದ ಶೇರಿಂಗ್ ಇದ್ರೆ ಅದನ್ನ ಎಲ್ಲಾ ಗ್ರೂಪ್ಗಳಿಗೆ ಕಳಿಸ್ತೀವಿ. ಆಮೇಲೆ ಪ್ರಶ್ನೆಗಳಿದ್ರೆ ನಮ್ಮ ಪ್ರಶ್ನೆಗೆ ನಾವೇ ಉತ್ತರಗಳನ್ನ ಕಂಡುಕೊಳ್ಳೋ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಈಗಾಗ್ಲೇ ಏನು ಪ್ರಶ್ನೆ ಇಲ್ಲ ಅನ್ನೋ ಹಂತಕ್ಕೆ ಮುಟ್ಟಿದಿರಿ. ಆದ್ರೂ ಏನಾದ್ರೂ ಪ್ರಶ್ನೆ ಬಂದ್ರೆ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರವನ್ನ ಕಂಡುಕೊಳ್ಳಿದ್ದೀರಿ ಮೌನದಲ್ಲಿ, ಧ್ಯಾನದಲ್ಲಿ. ಥ್ಯಾಂಕ್ ಯು ಮಾಸ್ಟರ್ಸ್. ದೀಕ್ಷಿತ್ ಮೇಡಮ್, ಪ್ಲೀಸ್ can you come on the screen? Yes sir, yes sir, yes sir. Friends, ivaru Dikshit madam. Namaste everyone. Namaste. Thank you so much for giving me this opportunity, sir. Thank you so much. We are all wondering, you are there in that place and you are rendering your service to us. Okay. It's blessing to have this platform and you everyone. Thank you so much sir for giving me this opportunity. Thank you so much. Thank you so much. Is it full moon day today or tomorrow? Yes sir, today. To you? Yes sir, today only sir, today only sir. Today. Okay. Yes sir, we have a session today night 9 to 10 o'clock. Yeah. Okay. Yes. Master ಸಂಜೆ 6 ಗಂಟೆಯಲ್ಲಿ ಇದ್ದಾರೆ ಅವರು. ಅವರ ಸೇವೆಗೆ ಒಂದ್ಸಲ ಕೈಂಡ್ಲಿ ಮೇಡಮ್ ನೀವೇ ಅನ್ಮ್ಯೂಟ್ ಮಾಡ್ಕೋಬೇಕು. ನಿಮ್ಮ ಕ್ಲಾಸಿಗೆ ನೀವೇ ತಗೋಬೇಕು. ಪ್ಲೀಸ್ ಅನ್ಮ್ಯೂಟ್ ಮಾಡಿ. ಕೈಂಡ್ಲಿ ಅನ್ಮ್ಯೂಟ್ ಆಲ್. ಫ್ರೆಂಡ್ಸ್,
ಮೇಡಮ್ ಅಷ್ಟು ದೂರ ಇದ್ಕೊಂಡು ಸೇವೆ ಕೊಡ್ತಾ ಇದ್ದಾರೆ. ಒಂದು ಚಪ್ಪಾಳೆ they can unmute themselves, sir. ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಚಪ್ಪಾಳೆ ಕೊಡಿ. Thank you, madam. Thank you, madam. Thank you everyone. Lot of thanks, madam. Thank you so much. Thank you, madam. Thank you so much for your time. Thank you. Thank you so much, madam. Thank you. Thank you, sir. madam. ಮಾಸ್ಟರ್ಸ್, ಸೇವೆ ಅನ್ನೋದು ಸಹಸ್ರಾರ ಸ್ಥಿತಿ ಮಾರ್ಕ್ ಹೆಗ್ಗುರು. ಇನ್ನು ಈ ಗ್ರೂಪ್ ಅಲ್ಲಿ ಯಾರು ಸೇವೆ ಕೊಡೋದಕ್ಕೆ ಇಷ್ಟ ಇದ್ದೀರೋ ದಯವಿಟ್ಟು ತಾವು ಜಾಯ್ನ್ ಆಗ್ಬೇಕು ಸೇವೆಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಮಾಸ್ಟರ್ಸ್, ಇವತ್ತಿನ ಅದನ್ನ ನೀವೇ ಕಂಡ್ಕೊಳ್ತಾ ಹೋಗ್ಬೇಕು. ನೀವೆಷ್ಟು ಆಳವಾಗಿ ಕಂಡ್ಕೊಳ್ತಾ ಹೋಗ್ತಿರೋ ಆಲೋಚನೆಗಳ ಮೂಲಕ್ಕೆ ಹೋಗಿ ಅದನ್ನ ರಿಮೂವ್ ಮಾಡೋಷ್ಟು ಕೆಪಾಸಿಟಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.